ನಿಮ್ ಮನಸ್ಸಾಕ್ಷಿನ ನೀವು ಮುಟ್ಕೊಂಡ್ ಹೇಳಿ. ನಿಜವಾಗ್ಲೂ ಈ ತರ ಬ್ಯಾಡ್ ಕಮೆಂಟ್ ಎಲ್ಲ ಆಗ್ತಿದಿರಲ್ಲ, ನಿಜವಾಗ್ಲೂ ನಾವ್ ಆತರ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದೀವ, ನಮ್ಮಿಂದ ಆತರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಏನಾದ್ರು ರವಾನೆ ಆಗ್ತಿದೀನ ಅದನ್ನ ಹೇಳಿ. ನೀವು ಸುಮ್ನೆ ಯಾಕೆ ನನ್ನಲ್ಲಿ ಏನ್ ಆಕ್ಟಿವಿಟೀಸ್ ಇಷ್ಟ ಆಗಲ್ಲ ಅದನ್ನ ನೀವ್ ಹೇಳಿ. ಅದನ್ನ ನೀವ್ ಹೇಳೋದ್ ಬಿಟ್ಬಿಟ್ಟು ತುಂಬಾ ಕೆಟ್ಟದಾಗಿ ಬಿಂಬಿಸ್ಬೇಡಿ. ಅವುಗಳನ್ನೆಲ್ಲ ನೋಡಕ್ ಆಗಲ್ಲ ನನ್ಗೆ. ಅದು ಮಾಡಿದವ್ರಿಗೆ ಏನು ಅನ್ಸ್ಕೊಂತಾರೇನೋ, ನಮ್ಗೆಲ್ಲ ಅನ್ಸ್ಕೊಳ್ಳೋಂತ ಶಕ್ತಿ ಇಲ್ಲ ನಮ್ಗೆ. ಆ ದೇವ್ರು ಕೊಟ್ಟಿಲ್ಲ ನಮ್ಗೆ ಅಷ್ಟೊಂದು ಶಕ್ತಿ ನಮ್ಗೆ. ಲಾಸ್ಟ್ ಟೈಮ್ ಒಂದೇನೋ ಒಂದು ಪ್ರಬುದ್ಧವಾಗಿ ನಾನು ಏನೋ ಯೋಚನೆ ಮಾಡ್ಬಿಟ್ಟು ಏನೋ ಒಂದಿಷ್ಟು ಲೈನ್ಸ್ ನ ಬರ್ದಿದ್ದೆ. ಅದು ಯಾರೋ ಒಬ್ಬ ವ್ಯಕ್ತಿಗೆ ಅಂತ ನಾನು ಆತರ ಬರ್ದಿದ್ದಿಲ್ಲ. ಆವಾಗೊಮ್ಮೆ ನಂಗೆ ತುಂಬಾ ನೆನ್ಸಿದ್ರು, ತುಂಬಾ ಕೆಟ್ಟದಾಗಿ, ತೀರಾ ಕೆಟ್ಟದಾಗಿ ನೀವು ನನ್ ಬಗ್ಗೆ ಮಾತಾಡ್ಬಿಟ್ರಿ. ಏನ್ ಕಂಡಿದ್ರಿ ಅಂತಂದ್ಬಿಟ್ಟು ನೀವು ನನ್ ಬಗ್ಗೆ ಅಷ್ಟೊಂದು ತೀರಾ ಕೆಟ್ಟದಾಗಿ ಮಾತಾಡಿದ್ರಿ. ನಂದು ಏನೋ ನನ್ ಈಗ ಈ ಕೆಲಸ ಮಾಡಿದೆ ತಪ್ಪೇನೋ, ಈ ಕೆಲ್ಸದಿಂದ ನನ್ನನ್ನು ಜನಗಳು ಗುರ್ತಿಸಿದ್ದೆ ತಪ್ಪೇನೋ ಅನ್ನೋ ರೇಂಜಿಗೆ ನನ್ಗೆ ಹೋಗ್ಬಿಟ್ಟಿದೆ. ಯಾರೇ ಆಗ್ಲಿ, ಯಾವ್ದೇ ಹೆಣ್ಮಕ್ಳಿಗಾಗ್ಲಿ ಇಷ್ಟು ನನ್ ಜೀವ ಹಿಂಸೆ ಪಡ್ತಾ ಇದೀನಿ ಅಂತಂದ್ರೆ ಯಾರು ನಂತರ ಆಗ್ಬೇಡಿ. ಯಾರು ಬೇಕಾದ್ರೆ ನಿಮ್ ಜೀವನ ಕಟ್ಕೊಳ್ಳಿ ದಯವಿಟ್ಟು. ಯಾರು ಸೋಷಿಯಲ್ ಸರ್ವಿಸ್ ಹಿಂಗೇನೋ ಮಾಡ್ತೀನಿ ದಯವಿಟ್ಟು ಬರ್ಬೇಡಿ. ಹಂಗೇನಾದ್ರು ನಿಮ್ ಕಷ್ಟಗಳಿರ್ತಾರ ಸತ್ತು ಹೋಗ್ಬಿಡ್ರಿ, ನೀವು ಇರ್ಬೇಡ್ರಿ ನೀವು. ಇಲ್ಲಕ್ಕಂದ್ರೆ ಮಾನ ಮರ್ಯಾದೆ ಅಂತ ಬದುಕ್ತಿರ್ತಾರಲ್ಲ ಅವ್ರಿಗೆಲ್ಲ ಕಾಲ ಅಲ್ಲ. ಮಾನ ಮರ್ಯಾದೆ ಅಂತ ಇರೋರ್ಗೆ ತುಂಬಾ ನೋವಾಗುತ್ತೆ. ಎಲ್ಲೋ ಕೆಲವೊಂದು ಸಹಿಸ್ಕೊಂತಾರೆ, ನುಂಗ್ಕೊಂತಾರೆ, ಅಳ್ತಾರೆ. ಕೆಲವೊಬ್ರು ಹೇಳ್ಕೊಳಲ್ಲ. ಆದ್ರೆ ನಂಗೆ ಆಗ್ತಿಲ್ಲ. ನಂಗೆ ಸುಮಾರು ದಿನಗಳಿಂದ ನನ್ಗೆ ತುಂಬಾ ಅಂದ್ರೆ ತುಂಬಾ ನನ್ಗೆ ಮಾನಸಿಕ ಹಿಂಸೆ ಕುಗ್ಗೋಗ್ಬಿಟ್ಟಿದೆ. ನಾನು ಕುಗ್ಗೋಗಿರೋದ್ರಿಂದ ಹೇಳ್ಬೇಕಂದ್ರೆ ಇವೆಲ್ಲ ಹೇಳ್ಕೊಂಡ್ರೆ ಅಸಹ್ಯ ಅನ್ಸದೆ. ಇಲ್ಲಿ ನನ್ನ ಅಕ್ಕಪಕ್ಕ ಜನಗಳೆಲ್ಲ ನೋಡ್ಬೋದು ನನ್ಗೆ ಯಾವ ಪರಿಸ್ಥಿತಿಲಿ ಇದೀನಿ, ಹೆಂಗಿದೀನಿ ಅಂತಂದ್ಬಿಟ್ಟು, ಯಾವ್ಯಾವ ತರ ಇದೀನಿ ಅಂತ. ನಮಗೂ ಏನ್ ಬದುಕಿದೆ, ನಾವು ಕೆಟ್ಟದ್ ಮಾಡಿಲ್ಲ, ಸಮಾಜಕ್ಕೆ ಯಾರು ಕೆಟ್ಟದ್ ಬಯಸಿಲ್ಲ, ಕೆಟ್ಟದ್ ಮಾಡಿಲ್ಲ. ಎಲ್ಲ ಮನಸ್ಸಿನಲ್ಲಿ ಸ್ವಾರ್ಥ ಎಲ್ಲರಲ್ಲೂ ಇದ್ದೇ ಇರುತ್ತೆ. ನಮ್ಗಂತ ನಾವ್ ಏನ್ ಅಂತ ಯಾವ್ದನ್ನ ಮಾಡ್ಕೊಂಡೆ ಯಪ್ಪ, ಏನ್ ಒಂದ್ ಒಳ್ಳೇದ್ ಏನಾರ. ಎಷ್ಟು ನನ್ಗೆ ಭಯ ಆಗ್ಬಿಟ್ಟಿದೆ ಅಂತಂದ್ರೆ, ಈ ಮತ್ತಿ ಚೈನ್ ಎಲ್ಲೇ ಅನುವಕ್ಕ ಇಷ್ಟ ದಿನ ಹೇಳ್ಬಾರ್ದು. ಇದೊಂದ್ ಚೈನ್ ಇದ್ದು ಯಾವ್ದು ಜ್ಯುವೆಲರಿ ಶಾಪಲ್ಲಿ ತಗೊಂಡಿದ್ದು, ಏನೋ ಚೆನ್ನಾಗ್ ಕಾಣ್ತೀವಿ ಹೆಣ್ಮಕ್ಳಿಗೆ ಅಲಂಕಾರ ಪ್ರಿಯರಲ್ವಾ, ಹಾಕೊಂಡಿದ್ದೀನಿ. ಇದೊಂದು ಕೂಡ ಕಮೆಂಟ್ ಹಾಕಿದ್ದಾರೆ, ಬಹಳ ಮನ್ಸಿಗೆ ನೋವಾಯ್ತು. ಯಪ್ಪ, ಅಷ್ಟು ನಮ್ ಜೀವನದಲ್ಲಿ ಆತರ ಎಲ್ಲ ನಾವು ಅಂತವೆಲ್ಲ ನಾವು ವೈಯಕ್ತಿಕ ಜೀವನಕ್ಕೆ ನಾವು ಇಂಪ್ರೂವ್ ಆಗ್ಬೇಕು, ಪ್ರವೃತ್ತಿಯನ್ನ ಹೊಂದ್ಬೇಕಂತ ಅಂದ್ಬಿಟ್ಟು ನಾವು ಆಸೆ ಪಟ್ಟವ್ರಲ್ಲ. ನಾವ್ ಹಂಗ ಆಸೆ ಪಟ್ಟಿದ್ರೆ ನಮ್ ತಂದೆ ತಾಯಿ ನೀವು ನೋಡಿರ್ತೀರ ಎಷ್ಟು ಅವಕಾಶಗಳಿದ್ವು. ನನ್ ತಂದೆ ತಾಯಿಗೆ ನನ್ ಹೆಂಗಾದ್ರೂ ಇಡ್ಬೋದಾಗಿತ್ತು. ನಾನು ಹೇಳ್ಬೇಕಂದ್ರೆ ನನ್ ಜೊತೆಗಿರೋರೆಲ್ಲ ನ್ಯಾಯ, ಧರ್ಮ, ನೀತಿ, ಮರ್ಯಾದೆಯಿಂದ ಬದುಕ್ಬೇಕು, ದುಡ್ಡು ಯಾವತ್ತಾದ್ರೂ ಮಾಡ್ಬೋದು, ಹೆಸರು ಬರಲ್ಲ ಅಂತಂದ್ಬಿಟ್ಟು ಇಷ್ಟೆಲ್ಲ ನನ್ನನ್ನು ನಾನೇ ಮನವರಿಕೆ ಮಾಡ್ಕೊಂಡು ಎಷ್ಟೋ ಸಾರಿ ಒಳ್ಳೆ ಅವಕಾಶಗಳು, ಒಳ್ಳೆ ತರ ಜನಗಳು ನಂಗೆ ದುಡ್ಡು ಕೊಡಕ್ ಬಂದ್ರು, ಒಳ್ಳೆ ಕೆಲವೊಂದು ಅವಕಾಶಗಳು ಬಂದ್ರು ಕೂಡ ನಾವ್ ಹಿಂದೆ ಸರ್ದ್ವಿ. ನನ್ ಜೊತೆಗಿರೋರ್ಗೆ ಎಲ್ಲಾರ್ಗು ನಾನ್ ಮೋಸ ಮಾಡ್ದಂಗೆನೆ ಒಂಥರ. ಅವ್ರೆಲ್ರ ಜೀವನ ಚೆನ್ನಾಗಿರ್ತದ, ಅಪ್ಪ ಅಮ್ಮ ಅಕ್ಕ ತಂಗಿ ನನ್ ಜೊತೆ ಇರೋಂತ ನನ್ನ ಟೀಮ್ ಇದೆಯಲ್ಲ, ಅವರೆಲ್ಲ ಎಷ್ಟೊಂದ್ ಚೆನ್ನಾಗಿರ್ತಿದ್ರು. ಯಾವತ್ತು ನಮ್ಗೋಸ್ಕರ ನಾವು ಪರ್ಸನಲಿ ಇಂಪ್ರೂವ್ ಆಗ್ಬೇಕಂತ ನಾವು ಮಾಡ್ಕೊಂಡಿಲ್ಲಪ್ಪ. ಯಾಕಷ್ಟು ಕೆಟ್ಟದಾಗಿ ಮಾತಾಡಕತ್ತೀರಿ? ನಾವೇನು ಪರ್ಸನಲಿ ನಾವು ಇಂಪ್ರೂವ್ ಆಗಿಲ್ಲ. ನಿಮ್ಗೆ ಅಷ್ಟು ನನ್ನ ಬಗ್ಗೆ ಅನುಮಾನಾಸ್ಪದವಾಗಿ ಯಾಕಷ್ಟು ನಿಷ್ಕರುಣೆ ಇದೀರ ಅಂತ ಅಂದ್ಬಿಟ್ಟು, ನಿಮ್ಗೆ ಕರುಣೆ ಅನ್ನೋದೇ ಇಲ್ಲ ಅಂತ ಇನ್ನೊಬ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡ್ಬೇಕು. ಅವ್ರ ಪರಿಸ್ಥಿತಿ ಏನು? ನಾವೇನೋ ಒಂದ್ ಮಗಕ್ ಬಣ್ಣ ಬಡ್ಕೊಂಡ್ಬಿಟ್ಟು ಇರೋದನ್ನ ಮುಚ್ಕೊಳಕ್ ಆಗಲ್ಲ ನಮ್ಗೆ. ಕೆಲವೊಬ್ರು ಮಾತುಗಳು ಆಡಿದೀರಾ, ನಿಜವಾಗ್ಲೂ ಹೇಳಿ, ನಾನ್ ನಿಮ್ಗೆ ಪರ್ಸನಲಿ ನಾನು ತೊಂದರೆ ಕೊಟ್ಟಿದ್ದೀನಾ?
ಪರ್ಸನಲಿ ನಾನು ನಿಮ್ಗೆ ತೊಂದರೆ ಕೊಟ್ಟಿದ್ದೀನಾ? ನೀವ್ಯಾರು ನನಗೆ ಗೊತ್ತೇ ಇರೋದಿಲ್ಲ, ನೀವ್ಯಾರಂತಾನೆ ಗೊತ್ತಿರೋದಿಲ್ಲ. ನಿಮ್ಮಿಂದ ನಾನು ಎಷ್ಟು ಕಷ್ಟಗಳನ್ನ ನಾನು ಸ್ಪೇಸ್ ಮಾಡ್ತಾ ಇದ್ದೀನಿ, ಎಷ್ಟು ಅವಮಾನಗಳನ್ನ ನಾನು ಎದುರಿಸ್ತಾ ಇದ್ದೀನಿ. ಇರೋದನ್ನ ನೀವು ಪ್ರೂಫ್ ಆಗಿಬಿಟ್ಟು ಮಾತಾಡಿ. ಪ್ರೂಫ್ ಆಗಿಬಿಟ್ಟು ಮಾತಾಡಿ. ಅಷ್ಟು ನಾನು ಕೆಟ್ಟದ್ ಮಾಡಿದ್ದೀನಿ, ಸಮಾಜಕ್ಕೆ ಮಾರಕವಾಗುವಂತ ಸಂದೇಶಗಳನ್ನ ರವಾನೆಯನ್ನ ಮಾಡಿದ್ದೀನಿ, ಸಮಾಜಕ್ಕೆ ಒಂದು ಕೆಟ್ಟ ರೀತಿಯಲ್ಲಿ ನಾನು ಪರಿಣಮಿಸ್ತಿದ್ದೀನಿ ಅಂತಂದ್ರೆ ನೀವು ದೂರ ನೀಡಿ. ಅದು ಬಿಟ್ಟು ನಾನ್ ಬಂದು ಹೇಳೋದು, ಜನ ಉದಾ ಅಂದ್ರೆ ಉದಾ ಅನ್ಕಂತಾನೆ ಹೋಗ್ಬಿಡ್ತಾರೆ ಅಷ್ಟೇ. ಅದರಿಂದ ತಪ್ಪಾಗಿದೆ. ಯಾಕೆ ತಪ್ಪಾಯ್ತು? ಅದರಿಂದ ಏನಿತ್ತು? ಏನ್ ಮಾಡಕ್ ಹೋಗಿ ತಪ್ಪು ಮಾಡ್ಬಿಟ್ರೇನೋ? ಅದನ್ನ ಅಚಾನಕ್ ಆಗೈತೇನೋ, ಅಕಸ್ಮಾತವಾಗಿ ಆಯ್ತೇನೋ? ಅದನ್ನ ಯಾರು ಯೋಚನೆ ಮಾಡುದಿಲ್ಲ. ದಯವಿಟ್ಟು ಸಾಮಾಜಿಕ ಜಾಲತಾಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಒಬ್ರ ಮನಸ್ಥಿತಿಯನ್ನ ನೀವು ಯಾವತ್ತೂ ಹಾಳು ಮಾಡ್ಬೇಡಿ, ದಯವಿಟ್ಟು ಹಾಳು ಮಾಡ್ಬೇಡಿ. ಇಷ್ಟೇ. ನಾನು ತುಂಬಾ ನನ್ಗೆ ಆತಂಕ, ನೋವು, ಒಂದಿಷ್ಟು ಭಯ. ನಾನು ಕುಗ್ಗೋಗ್ಬಿಟ್ಟಿದ್ದೀನಿ. ಒಂದು ಕ್ಷಣ ಖುಷಿ ಇದ್ರೆ ಒಂದು ಕ್ಷಣ ನಂಗೆ ಭಯ. ಅದಕ್ಕೆ ನನ್ಗೆ ಎಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾ ಇಲ್ಲ, ಯಾವ್ದ್ರ ಪ್ರಶಸ್ತಿ ಸ್ವೀಕರಿಸ್ತಾ ಇಲ್ಲ, ಯಾರಾದ್ರೂ ನಮ್ಮ ಬಗ್ಗೆ ಹೊಗಳ್ತಾರಂದ್ರೆ ಹೋಗ್ತಾ ಇಲ್ಲ, ಯಾರು ಸನ್ಮಾನ ಮಾಡ್ತಾರಂದ್ರೆ ಹೋಗ್ತಾ ಇಲ್ಲ, ಯಾವ್ದಾದ್ರು ಪ್ರತಿಷ್ಠಿತ ಮಾಧ್ಯಮಗಳು ನನ್ಗೆ ಇಂಟರ್ವ್ಯೂ ಕರೀತಾರೆ, ನಮ್ಮ ಜೀವನ ಶೈಲಿಯನ್ನು ನಮ್ಮನ್ನೊಮ್ಮೆ ಸಮಾಜಕ್ಕೆ ತೋರ್ಪಡಿಸ್ತಾರೆ ಅಂತಂದ್ರು ನಾನು ಹೋಗ್ತಾ ಇಲ್ಲ. ಯಾಕ್ ಬೇಕಪ್ಪ ಅಂತ ಅನ್ಕೊಂಡ್ ನನ್ ಮರಿಯಾಗಿ ಹೋಗ್ಬೇಕಂತಾನೆ ಮರಿಯಾಗಿನೇ ಹೋಗ್ತಾ ಇದ್ದೀನಿ. ಆದ್ರೆ ಏನ್ ಮಾಡ್ಬೇಕು? ಒಂದಿಷ್ಟು ಜವಾಬ್ದಾರಿಗಳು ನನ್ನ ತಂಡ ನನಗೋಸ್ಕರ ತ್ಯಾಗ ಮಾಡಿದ್ದು, ನನ್ನ ತಂಡದ ತಂದೆ ತಾಯಿ ಅವ್ರನ್ನೆಲ್ಲ ನೆನ್ಸ್ಕೊಂಡ್ಬಿಟ್ಟು ಏನೋ ಒಂದು ಮಾಡೋಣ, ನನ್ನಿಂದ ಒಂದು ಕೊಡುಗೆ ಕೊಡೋಣ ಅಂತಾನೆ ನಾನು ಬದುಕ್ತಾ ಇರೋದು. ನಿಜವಾಗ್ಲೂ ನಾನು ಯಾವತ್ತೂ ಸತ್ತೋಗಿರೋಳು. ನೀವು ಕೆಲವ್ರು ಏನಿದ್ದೀರಾ, ನನ್ಗೆ ಇಷ್ಟೊಂದು ಪೀಡಿಸ್ತಾ ಇದ್ದೀರಾ, ವೈಯಕ್ತಿಕವಾಗಿ ಮಾನಸಿಕವಾಗಿ ನನ್ನನ್ನು ಏನ್ ಪೀಡಿಸ್ತಿದ್ದೀರಾ? ಅಪ್ಪ ನಿಮ್ಗೆ ಏನಾರು ತೊಂದರೆ ಕೊಟ್ಟಿದ್ದೀನಿ, ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಮಾತಾಡಿ, ಇಲ್ಲ ದೂರ ನೀಡಿ, ಅದಕ್ಕೆ ದಾಖಲಾತಿಗಳನ್ನು ಒದಗಿಸಿ ನೀವು ಮಾತಾಡಿ. ಅದ್ಬಿಟ್ಟು ಯಾಕೆ ನಮ್ಮ ಪಾಡಿ ನಾವು ಮಾಡ್ತಿದೀವಿ, ನಮ್ಗೆ ಆಯ್ತಾ ಏನೋ ಮಾಡ್ತಿದೀವಿ, ನಮ್ಮ ಪಾಡಿ ನಮ್ಮನ್ನ ಬದುಕಕ್ ಬಿಡಿ. ನೀವು ಬದುಕಿ ಚೆನ್ನಾಗಿ. ಯಾಕೆ ಇನ್ನೊಬ್ರು ಜೀವನದಲ್ಲಿ ನೀವು ಈ ತರ ಬಂದೆಲ್ಲ ಬೇರೆ ತರ ಕೆಲಸ ಯಾವಾಗ ಯಾರು ನಮ್ಗೆ ಹಿಂಸೆ ಕೊಡ್ತಾರೋ ಅವನ್ ಬೈದಿಲ್ಲದಿಂದ ನಾನು ಬದುಕಕ್ ಪ್ರಯತ್ನ ನಾನು ಪಡ್ತಾ ಇದ್ರು. ಪ್ರತಿದಿನನೂ ನಾನು ಕಲಿತಾ ಇದ್ದೀನಿ ಹೆಂಗ್ ಬದುಕ್ಬೇಕು, ಹೆಂಗಿರ್ಬೇಕು ಅಂತ. ಪ್ರತಿದಿನ ನಾನು ಫಿಲ್ಟರ್ ಆಗ್ತಿದ್ದೀನಿ. ಫಿಲ್ಟರ್ ಮೀನ್ಸ್ ಪ್ರತಿದಿನ ನಾನು ಇಷ್ಟು ಚೆನ್ನಾಗಾಗ್ಬೇಕು, ಇಷ್ಟು ಚೆನ್ನಾಗಿ ಮಾತಾಡ್ಬೇಕು, ಇಷ್ಟು ಚೆನ್ನಾಗಿ ಬದುಕ್ಬೇಕು ನನ್ನಿಂದ ಇಷ್ಟು ಮೆಸೇಜ್ಗಳು ಸಮಾಜಕ್ಕೆ ರವಾನೆ ಆಗ್ಬೇಕಂತ ನಾವು ಪ್ರತಿದಿನ ನಾವು ಕಷ್ಟ ಪಡ್ತಾ ಇದೀವಿ. ಆದ್ರೆ ಯಾಕೆ ನಮ್ಗೆ ನೀವ್ ಈ ತರ ಹಿಂಸೆ ಮಾಡ್ತಾ ಇದ್ರಂತ ಸಾಕು. ಎಲ್ಲ ಪ್ರತಿಯೊಂದನ್ನು ನಾನು ಹೇಳ್ಕೊಂಡೆ ನಿಮ್ ಮುಂದೆ. ಸ್ವಲ್ಪ ಮನ್ಸು ಹಗುರಾಯ್ತು. ಮತ್ತೆ ಯಾವಾಗ ಯಾರು ಅಳಿಸ್ತಾರೋ ನಮ್ಮನ್ ಗೊತ್ತಿಲ್ಲ, ಅಳಿಸ್ತಾನೆ ಇರ್ತಾರೆ ಬಿಡಿ. ಹಾಗೆ ಅವ್ರಿಗೆ ಅವ್ರ ಮನೇಲಿ ಅಕ್ಕ ತಂಗಿರು ಪ್ರೀತಿ ಗೌರವ ಅವೆಲ್ಲ ಇತ್ತಂದ್ರೆ ಇನ್ನೊಬ್ರ ಮನೆ ಅಕ್ಕ ತಂಗಿರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ. ಮಾತಾಡ್ಬಿಡಿ, ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಡಿ. ನೀವು ಹೆಣ್ಮಕ್ಳಿಗೆಲ್ಲ ಕಾಂಪಿಟೇಷನ್ ಕೊಡ್ಬೇಡಿ. ಯಾಕೆ ಕೊಡ್ತೀರಾ? ಹೆಣ್ಮಕ್ಳಿಗೆ ಒಂದ್ ಮಾಡ್ಕೊಂಡಿರ್ತಾರೆ, ಆದ್ರೆ ಸಮಾಜಕ್ಕೆ ಕೆಟ್ಟದ್ ಏನ್ ಮಾಡ್ತಿಲ್ವಾ? ಕಾಂಪಿಟೇಷನ್ ಕೊಡುವಷ್ಟು ನಾನೇ ಅಲ್ಲ, ನಿಮ್ಮಷ್ಟೇನ್ ದೊಡ್ಡ ಮಟ್ಟದಲ್ಲಿ ನಾನಿಲ್ಲ. ಯಾಕೆ ನನ್ನನ್ನು ಇಷ್ಟು ನೀವು ಇದ್ ಮಾಡ್ತಾ ಇದೀರಾ ಅಂತ ಗೊತ್ತಾಗ್ತಿಲ್ಲ.